ಹಲ್ಲೆಲೂಯಾ. ಉತ್ತಮವಾದಂಥ ಒಂದು ಪ್ರಾಕ್ಟಿಕಲ್ ಮೆಸೇಜನ್ನು ನೀವೀಗಾಗಲೇ ದೇವರ ದಾಸರಿಂದ ಕೇಳಿದ್ದೀರಿ. ಖಂಡಿತವಾಗಿಯೂ ಅದು ನಮ್ಮೆಲ್ಲರ ಸಂಗಡ ಮಾತನಾಡಿದೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಬೈಬಲ್ ಎಂಬುದು ಒಂದು ಸುತ್ತಿಗೆ ಎಂಬುದಾಗಿ. ಇವತ್ತು ಆ ಸುತ್ತಿಗೆ ಪೆಟ್ಟು ನಿಮಗೆ ಬಿದ್ದಿದ್ದರೆ ದೇವರಿಗೆ ಮಹಿಮೆ. ಹಲ್ಲೆಲೂಯಾ. ಕತ್ತಿ, ಇಬ್ಬಾಯಿ ಕತ್ತಿಗೆ ಹೋಲಿಸಲಾಗಿದೆ ಸತ್ಯವೇದವನ್ನು. ಅದು ನನಗೂ ಮತ್ತು ನಿಮಗೂ ಮಾತನಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಮಾತನಾಡುತ್ತಿದ್ದರೆ ದೇವರಿಗೆ ಮಹಿಮೆ ಉಂಟಾಗಲಿ. ಕನ್ನಡಿ, ನಮ್ಮ ಮುಖವನ್ನು ನೋಡಿಕೊಳ್ಳುವಂಥದ್ದು. ಇವತ್ತು ದೇವರ ವಾಕ್ಯವನ್ನು ಕೇಳಿದ್ದೇವೆ, ನಮ್ಮ ಮುಖವನ್ನು ನೋಡಿಕೊಂಡಿದ್ದೇವೆ. ಹೇಗಿದೆ ಇವತ್ತು? ಚೆನ್ನಾಗಿದೆಯಾ? ನಾವು ಹೇಗಿದ್ದೇವೆ ಎಂಬುದಾಗಿ ಇವತ್ತು ಗೊತ್ತಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ಸರಿ ಇಲ್ಲದೆ ನಮಗೆ ಗೊತ್ತಿದೆ, ಕನ್ನಡಿಯ ಮುಂದೆ ನಾವು ಏನು ಮಾಡ್ತೇವೆ? ಹೋಗಿ ಸರಿ ಮಾಡ್ಕೊಳ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ವಾಕ್ಯವನ್ನು ಹಿಡಿದುಕೊಂಡು ನಮ್ಮನ್ನು ನಾವೇ ಸರಿ ಮಾಡಿಕೊಳ್ಳುವಾಗ ಹಲ್ಲೆಲೂಯಾ ನಾವೇನಾಗ್ತೇವೆ? ಚಂದ ಕಾಣ್ತೇವೆ. ಎಲ್ಲರಿಗೊಂದು ಬ್ಲೆಸ್ಸಿಂಗ್ ಆಗಿ, ಆಶೀರ್ವಾದವಾಗಿ ಇರುವಾಗೆ ದೇವರು ಮಾಡುತ್ತಾನೆ. ಸ್ವಲ್ಪ ಸಮಯ ಇದೆ, ನಾನು 12:15 ದೇವರ ಚಿತ್ತವಾದರೆ ಮುಗಿಸ್ತೇನೆ. ಯಾಕೆಂದರೆ ಎಷ್ಟೋ ಸಾರಿ ದೇವ ಸೇವಕರು ಕೊಟ್ಟಂಥ ಸಮಯದಲ್ಲಿ ಮುಗಿಸುವುದಿಲ್ಲ. ನಾನು ಸಹ ಅಷ್ಟೇ, ಎಲ್ಲರೂ ಅಷ್ಟೇ ಹೆಚ್ಚಾಗಿ. ಆದರೆ ಟ್ರೈ ಮಾಡ್ತೇನೆ ನಾನು ಬೇಗ ಮುಗಿಸ್ಲಿಕ್ಕೆ. ಇವತ್ತು ನಾನು ಮಾತನಾಡುವಂಥ ಸಂಗತಿ ವಿಶೇಷವಾಗಿ ಬ್ರದರ್ ಪ್ರಶಾಂತ್ ಜತ್ತನ್ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ವಂದಿಸೋಣ. ದೇವರ ಉತ್ತಮವಾದ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಮಾತನಾಡುವಂಥ ಸಂಗತಿ ಅದ್ಭುತಗಳ ಅಥವಾ ಅದ್ಭುತಗಳಿಗೆ ಬೀಗದ ಕೈ ಎಂಬುದಾಗಿ. ಇವತ್ತು ನಾವು ಎಲ್ಲರೂ ಸಹ ಅದ್ಭುತಗಳನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಬಯಸ್ತಾ ಈ ಆಲಯಕ್ಕೆ ಪ್ರಥಮ ಬಾರಿಗೆ ಕಾಲಿಟ್ಟಿದ್ರಿ, ಹೌದಲ್ಲ? ಎಲ್ಲರೂ ಸಹ ನನ್ನ ಜೀವಿತದಲ್ಲಿ ಒಂದು ವಿಶೇಷವಾದ ಬದಲಾವಣೆ ಆಗಬೇಕು, ಬಿಡುಗಡೆ ಆಗಬೇಕು. ಯಾವುದೋ ಒಂದು ನೋವಿದೆ, ಯಾವುದೋ ಒಂದು ಕಾಯಿಲೆ ಇದೆ, ಯಾವುದೋ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆಗೆ ಬಿಡುಗಡೆ ನನಗೆ ಆಗಬೇಕೆಂಬುದಾಗಿ ಎಲ್ಲರೂ ಸಹ ಈ ಆಲಯದೊಳಗೆ ನೀವು ಕಾಲಿಟ್ಟವರು. ಆದರೆ ಎಷ್ಟೋ ಸಾರಿ ಅದ್ಭುತಗಳನ್ನು ಹೊಂದಿಕೊಂಡಿದ್ದೀರಿ. ನೀವು ತುಂಬ ಜನ ಇಲ್ಲಿ ಅದ್ಭುತ ಹೊಂದಿಕೊಂಡಿದ್ದೀರಿ. ಕೆಲವರು ಹೊಸದಾಗಿ ಬರ್ತಾ ಇದ್ದೀರಿ. ನೀವು ಅದ್ಭುತವನ್ನು ಎದುರು ನೋಡುತ್ತಾ ಇದ್ದೀರಿ. ಹೇಗೆ ನನಗೆ ಅದ್ಭುತ ಸಿಗುತ್ತದೆ? ಆ ಅದ್ಭುತ ಹೊಂದೋದಕ್ಕೋಸ್ಕರ ಕೆಲವು ಬೀಗಗಳಿದೆ. ಹಲ್ಲೆಲೂಯಾ. ಆ ಬೀಗದ ಕೈಗಳನ್ನು ನಿಮಗೆ ನಾನು ಹೇಳುವನಾಗಿದ್ದೇನೆ. ಆ ಬೀಗ ಕೈ ಉಪಯೋಗಿಸಿ ನೀವು ಏನು ಮಾಡ್ಬೋದು? ಅದ್ಭುತಗಳನ್ನು ಹೊಂದಿಕೊಳ್ಳಬಹುದು. ಹಲ್ಲೆಲೂಯಾ. ಇದು ನನ್ನದೇನಲ್ಲ, ಸತ್ಯವೇದ ಆಧಾರಿತವಾದಂಥ ಸಂಗತಿಗಳನ್ನೇ ನಿಮ್ಮ ಮುಂದೆ ನಾನು ಹೇಳುವನಾಗಿದ್ದೇನೆ. ಹಲ್ಲೆಲೂಯಾ. ಬೀಗದ ಕೈಗಳು ಬೇಕು ನಮಗೆ. ಒಂದು ಮನೆ ಅಥವಾ ಯಾವುದೇ ನಾವು ಬೀಗ ಹಾಕಿ ಹೋಗಿದ್ದೀರಿ ಅದನ್ನು ಓಪನ್ ಮಾಡಲು. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ಸಂಗತಿಗಳನ್ನು ಸೈತಾನನ ಬೀಗ ಹಾಕಿ ಮುಚ್ಚಿಟ್ಟಿದ್ದಾನೆ, ಬಂಧನದಲ್ಲಿ ಇಟ್ಟಿದ್ದಾನೆ, ಚೈನ್ಗಳು ಹಾಕಿ ಮುಚ್ಚಿಟ್ಟಿದ್ದಾನೆ, ಸರಪಳಿ ಹಾಕಿ ಮುಚ್ಚಿಟ್ಟಿದ್ದಾನೆ. ನಾವು ಆಶೀರ್ವಾದ ಹೊಂದಿಕೊಳ್ಳಬಾರದೆಂಬುದಾಗಿ. ಯಾಕೆಂದರೆ ಲೋಕಾದಿಯಲ್ಲೇ ಸೃಷ್ಟಿಯ ಪ್ರಾರಂಭದಲ್ಲೇ ಆದಾಮ ಹವ್ವಳನ್ನು ಹಾಗೆ ವಂಚಿಸಿ ಅವನನ್ನು ಬಂಧನಕ್ಕೆ ಒಳಪಡಿಸಿದ. ಸೈತಾನನು ಅವಾಗಲೇ ಅವರನ್ನು ಬಂಧನಕ್ಕೆ ಒಳಪಡಿಸಿ ಅವರು ದೇವರೊಂದಿಗೆ ಒಂದು ಅನ್ಯೋನ್ಯತೆಯಲ್ಲಿ ಇದ್ದಂಥವರನ್ನು ಅನ್ಯೋನ್ಯತೆಯಿಂದ ಏನು ಮಾಡಿದನು? ಅವರನ್ನು ತಪ್ಪಿಸಿದನು. ದೇವರಿಗೊಂದು ಇದ್ದಂಥ ಉತ್ತಮವಾದ ಸಂಬಂಧವನ್ನು ಅಲ್ಲಿ ಸೈತಾನನು ತನ್ನ ಕುಯುಕ್ತಿಯನ್ನು ಉಪಯೋಗಿಸಿ ಅವರನ್ನೇನು ಮಾಡಿದನು? ಬೇರ್ಪಡಿಸಿದನು. ಇವತ್ತು ಸಹ ಆ ಬೇರ್ಪಡಿಸುವಿಕೆ ನಮ್ಮನ್ನು ಕಾಡುತ್ತಾ ಇದೆ. ಹಲ್ಲೆಲೂಯಾ. ಆ ಬೇರ್ಪಡಿಸುವಿಕೆ ಇವತ್ತು ನಮ್ಮನ್ನು ಕಾಡುತ್ತಾ ಇದೆ. ಅದಕ್ಕೋಸ್ಕರ ಯೇಸುವನ್ನು ಯಾರು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುತ್ತಾರೋ ಈ ಬೇರ್ಪಡಿಸುವಿಕೆಯಿಂದ ನಿಮಗೆ ಬಿಡುಗಡೆ ಉಂಟಾಗುತ್ತದೆ. ಹಲ್ಲೆಲೂಯಾ. ನಿಮ್ಮ ಪಾಪದ ಜೀವಿತ, ಅಥವಾ ಬೈಬಲ್ ಹೇಳ್ತದೆ, ನಾವು ಯೆರೆಮೀಯರಲ್ಲಿ ಓದ್ತೇವೆ, ನಾವು ಜನ್ಮ ಪಾಪಿಗಳು ಮತ್ತು ಕರ್ಮ ಪಾಪಿಗಳು. ಅಂದರೆ ಹುಟ್ಟುವಾಗಲೇ ನಾವು ಪಾಪಿಗಳಾಗಿದ್ದೇವೆ ಮತ್ತು ನಾವು ಕ್ರಿಯೆಗಳ ಮುಖಾಂತರ ಪಾಪಗಳನ್ನು ಮಾಡಿ ನಾವು ಏನಾಗಿದ್ದೇವೆ? ಪಾಪಿಗಳಾಗಿದ್ದೇವೆ. ಈ ಪಾಪದ ಜೀವಿತ ನಮ್ಮಿಂದ ದೂರವಾಗಬೇಕು ಎಂಬುದಾಗಿ ದೇವರು ಬಯಸಿಕೊಂಡು 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದನು. ಕೆಲವರು ಹೇಳುತ್ತಾರೆ, ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ನಮಗೆ ಗೊತ್ತಿದೆ, ಮಂಗಳೂರಿನಲ್ಲಿ ಒಂದು ಸ್ಕೂಲಲ್ಲಿ ಒಂದು ಗಲಾಟೆ ಆಯಿತು. ಅದಕ್ಕೆ ವಿರುದ್ಧವಾಗಿ ಒಂದು ಮಾತನಾಡಿದ ಒಂದು ಸಣ್ಣ ಕ್ಲಿಪ್ಪಿಂಗ್ ನಾನು ನೋಡುತ್ತಾ ಇದ್ದೆ. ನೀವು ಯೇಸುವನ್ನು ಪೂಜೆ ಮಾಡ್ತೀರಿ, ಯೇಸು ಕೈಗೆ ಮೊಳೆ ಹೊಡಿಸ್ಕೊಂಡವನು, ಅವನು ದೇವರಾಗ್ಲಿಕ್ಕೆ ಆಗ್ತದಾ? ಕಾಲಿಗೆ ಮೊಳೆ ಹೊಡಿಸ್ಕೊಂಡು ಅವನು ದೇವರಾಗ್ಲಿಕ್ಕೆ ಆಗ್ತದಾ? ನೀವು ಹೋಲಿ ವಾಟರನ್ನು ತೆಗೆದುಕೊಳ್ತೀರಿ, ಬಾವಿಯಿಂದ ತೆಗೆದ ನೀರು, ಅದು ಹೋಲಿ ಎಂಬುದಾಗಿ ನೀವು ಕುಡಿತೀರಿ. ಹೀಗೆ ಹಲವು ಸಂಗತಿಗಳನ್ನು ಹೇಳಿಕೊಂಡು ಆ ಒಂದು ವ್ಯಕ್ತಿ ನಮ್ಮ ಬಗ್ಗೆ ಒಂದು ಕೇವಲವಾಗಿ ಮಾತನಾಡುವುದನ್ನು ನಾವು ನೋಡಿದೆವು. ನಾನು ಕೇಳಿದೆ, ಪ್ರಿಯ ದೇವಜನರೇ, ಅದು ಏನು ಕಾಲ ಎಂಬುದಾಗಿ ಪ್ರಶಾಂತ್ ಬ್ರದರ್ ಅವರು ಹೇಳಿದರು. ಅಜ್ಞಾನದ ಕಾಲ. ಅವರಿಗೇನು ಕಾಲವಾಗಿದೆ? ಅದು ಅಜ್ಞಾನದ ಕಾಲ. ಅವರಿಗೆ ಗೊತ್ತಿಲ್ಲ. ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ, ಹೃದಯವು ತೆರೆಯಲ್ಪಡಲಿಲ್ಲ, ಕಣ್ಣು ತೆರೆಯಲ್ಪಡಲಿಲ್ಲ, ಕಿವಿಗಳು ತೆರೆಯಲ್ಪಡಲಿಲ್ಲ. ಆ
ತೆರೆಯಲ್ಪಡದ ನಿಮಿತ್ತವಾಗಿ ಅವರಿಗೆ ಏನಾಗ್ತಾ ಇಲ್ಲ, ಆತನ ಸರ್ವಶ್ರೇಷ್ಠತೆ ನಮಗೆ ಅರ್ಥವಾಗುತ್ತಾ ಇಲ್ಲ. ಹಲ್ಲೆಲೂಯಾ. ಆತನ ಸರ್ವಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಇವತ್ತು ನಾವು ಆತನನ್ನು ಅರ್ಥ ಮಾಡಿಕೊಳ್ಳಬೇಕು. ಆತನ ಪ್ರೀತಿ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಬೆಳಿಗ್ಗೆ ಓದಿದಂಥ ಕೀರ್ತನೆಯಲ್ಲಿ ನಾವು ನೋಡಿದೆವು, 36ನೇ ಕೀರ್ತನೆಯಲ್ಲಿ ಯೇಸುವಿನ ಪ್ರೀತಿ, ದೇವರ ಪ್ರೀತಿ ಹೇಗಂತೆ, ಅದು ಆಕಾಶದಷ್ಟು ಎತ್ತರ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಎತ್ತರ! ಅದು ಸಾಧಾರಣ ಹೈಟ್ ಅಲ್ಲ, ಅದು ನಾವು ಅಳತೆ ಮಾಡುವಷ್ಟು ಎತ್ತರವೂ ಅಲ್ಲ, ಆಕಾಶದಷ್ಟು ಎತ್ತರ. ನಮಗೆ ಅಳತೆ ಮಾಡದಷ್ಟು ಎತ್ತರವಾದಂಥ ಪ್ರೀತಿ ನಮ್ಮ ಯೇಸುವಿನ ಪ್ರೀತಿ, ನಮ್ಮ ದೇವರ ಪ್ರೀತಿ ನನ್ನ ಮೇಲೆ ಮತ್ತು ನಿಮ್ಮ ಮೇಲೆ ಇವತ್ತಿದೆ ಪ್ರಿಯರೇ. ಇವತ್ತು ಅದ್ಭುತಗಳು ನಮಗೆ ಬೇಕು. ಅದಕ್ಕೆ ಇಬ್ರಿಯರ ಗ್ರಂಥ ಅದರ 13ನೇ ಅಧ್ಯಾಯ 5ನೇ ವಚನ ಹೀಗೆ ಓದುತ್ತೇವೆ. ಇಬ್ರಿಯ 13:5 ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವವರುಗಳಲ್ಲಿ ತೃಪ್ತರಾಗಿರ್ರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ ಇಲ್ಲಿ ಇಬ್ರಿಯನ್ ಹೇಳುವುದನ್ನು ನೋಡ್ತಾ ಇದ್ದೇವೆ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಇವತ್ತು ನಮಗೆ ಬಹಳ ನಮ್ಮನ್ನು ಅಡ್ಡಿಪಡಿಸುವಂಥ ಸಂಗತಿ ಮೊದಲನೇದು ಇಬ್ರಿಯ ಹೇಳ್ತಿರುವಂಥ ದ್ರವ್ಯಾಶೆ. ದ್ರವ್ಯಾಶೆ ಅಂದರೆ ಏನು? ಹಣದ ಆಶೆ ಬಗ್ಗೆ ಆತನು ಮಾತನಾಡುತ್ತಾ ಇದ್ದಾನೆ. ಹಣದ ಆಶೆಯ ಬಗ್ಗೆ ಇಲ್ಲಿ ಮಾತನಾಡುವುದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ಇವತ್ತು ನಮಗೆ ತೃಪ್ತಿಯ ಜೀವಿತ ಕಡಿಮೆ. ನಾವು ಬಹಳ ಆಶೆ ಉಳ್ಳವರಾಗಿದ್ದೇವೆ. ತುಂಬ ಆಶೆ, ಅದು ಬೇಕು, ಇದು ಬೇಕು, ಅದನ್ನು ಹೊಂದಿಕೊಳ್ಳಬೇಕು, ಅವ್ರ ಹತ್ರ ಅದು ಇದೆ, ನಮಗಿದು ಬೇಕು, ಅವರು ಅಷ್ಟು ಮಾಡ್ತಾ ಇದ್ದಾರೆ, ನಾನು ಸಹ ಅದಕ್ಕಿಂತ ಜಾಸ್ತಿ ಮಾಡಬೇಕು ಎಂಬ ಆಶೆ ನಮಗೇನಾಗಿದೆ, ಇವತ್ತು ನಮ್ಮನ್ನು ಕಾಡುತ್ತಾ ಇದೆ. ಅದಕ್ಕೆ ಇಲ್ಲಿ ಇಬ್ರಿಯ ಪುಸ್ತಕವನ್ನು ಬರೆದಂಥ ಆ ಭಕ್ತನು ಹೇಳ್ತಾ ಇದ್ದಾನೆ, ಪ್ರಿಯ ದೇವ ಮಕ್ಕಳೇ, ನೀವು ದ್ರವ್ಯಾಶೀಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಈ ರೀತಿಯಾಗಿದ್ದರೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಆಶೆ ದೇವರಿಗಿಂತ ಜಾಸ್ತಿಯಾಗಿ ಯಾವುದಾದರ ಮೇಲಿದ್ದರೆ ನಾವು ದೇವರಿಂದ ಕೈ ಬಿಡಲ್ಪಡುವಂಥ ಪರಿಸ್ಥಿತಿ ಬರುತ್ತದೆ. ನಮಗೆ ಇರುವುದಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನು ಬಿಟ್ಟು ನಾವು ಅದನ್ನೇ ನಮ್ಮ ಮೊದಲನೇ ಗೋಲಾಗಿ ನಾವು ತೆಗೆದುಕೊಂಡು ಗುರಿಯಾಗಿ ಅಥವಾ ಅದಕ್ಕೆ ಶ್ರೇಷ್ಠತೆಯನ್ನು ಕೊಟ್ಟರೆ ದೇವರಿಲ್ಲಿ ಹೇಳ್ತಾ ಇದ್ದಾನೆ, ಕೈ ಬಿಡುವಂಥ ಪರಿಸ್ಥಿತಿ ನಿಮಗೆ ಉಂಟಾಗಬಹುದು. ಮತ್ತು ಇಲ್ಲಿ ವಾಕ್ಯದಲ್ಲಿ ಓದ್ತೇವೆ, ನೀವು ಒಂದು ವೇಳೆ ದ್ರವ್ಯಾಶೆ ಇಲ್ಲದಾಗಿದ್ದರೆ ಮತ್ತು ನೀವು ಎಲ್ಲ ನಿಮಗಿರುವಂಥ ಸಂಗತಿಗಳಲ್ಲಿ ತೃಪ್ತರಾಗಿದ್ದರೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಈ ಒಂದು ದೇಶದಲ್ಲಿ, ಕೊರಿಯಾ ದೇಶ ನಮಗೆ ಗೊತ್ತಿದೆ, ಸೌತ್ ಕೊರಿಯಾದಲ್ಲಿ ಒಬ್ಬ ವ್ಯಕ್ತಿ, ಆತನ ಒಂದು ಪ್ರಾರ್ಥನೆ, ಇವತ್ತು ಅವರು ದೊಡ್ಡ ಸೇವಕರು, ಅವರೊಂದು ದಿವಸ ಪ್ರಾರ್ಥನೆ ಮಾಡ್ತಾರೆ. ಅವರು ಸೇವೆಯ ಪ್ರಾರಂಭದಲ್ಲಿ, ದೇವರ ಒಂದು ಒಳ್ಳೆಯ ಸಭೆಯನ್ನು ನನಗೆ ಕೊಡು ಎಂಬುದಾಗಿ, ಒಳ್ಳೆಯ ಸಭೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಗೆ ಉತ್ತರವಾಗಿ ದೇವರೊಂದು ಒಳ್ಳೆಯ ಸಭೆಯನ್ನು ಸಹ ಕೊಡ್ತಾನೆ. ಜನರು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ, ನಾನು ನನ್ನ ಸಭೆ ಪ್ರಪಂಚದ ಅತ್ಯಂತ ದೊಡ್ಡ ಸಭೆ ಆಗಬೇಕೆಂಬುದಾಗಿ. ಹಲ್ಲೆಲೂಯಾ. ಪ್ರಪಂಚದ ಅತ್ಯಂತ ದೊಡ್ಡ ಸಭೆ ಆಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ದೇವರು ಕೇಳಿ, ಹಲ್ಲೆಲೂಯಾ, ಸೌತ್ ಕೊರಿಯಾದಲ್ಲಿ ಪೌಲ್ ಯಾಂಗಿಚೋ ಎಂಬುದಾಗಿ ನಮಗೆ ಗೊತ್ತಿದೆ, ಅವರು ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಸಭೆ ಇವತ್ತು ಅವರು ನಡೆಸ್ತಾ ಇದ್ದಾರೆ. ಯಾಕೆ? ಹಲ್ಲೆಲೂಯಾ. ಅವರ ಪ್ರಾರ್ಥನೆ ದೇವರು ಮನ್ನಿಸಿದನು, ಅವರ ಪ್ರಾರ್ಥನೆಯನ್ನು ದೇವರು ಕೇಳಿದನು, ಅವರ ದರ್ಶನಕ್ಕೆ ದೇವರು ಹಲ್ಲೆಲೂಯಾ ತನ್ನ ಬೆಂಬಲವನ್ನು ಕೊಟ್ಟನು. ಯಾಕೆ? ಅವರು ಕೇಳಿಲ್ಲ, ನನಗೆ ಹಣ ಕೊಡು ಎಂಬುದಾಗಿ ಕೇಳಲಿಲ್ಲ, ಅಥವಾ ಅವರು ಇರುವುದರಲ್ಲಿ ಏನು ದೇವರಿಗೋಸ್ಕರ ಆಸೆ ಪಟ್ಟರು, ದೇವರ ಕಾರ್ಯಗಳನ್ನು ಎದುರು ನೋಡೋದಕ್ಕೋಸ್ಕರ ಆಸೆ ಪಟ್ಟರು. ಲೋಕದ ಸಂಗತಿಗೆ ಅವರು ಹಲ್ಲೆಲೂಯಾ ಬೆಲೆ ಕೊಡದೆ ದೇವರ ಸಂಗತಿಗೆ ಅವರು ಬೆಲೆ ಕೊಟ್ಟರು. ಇವತ್ತು ಪ್ರಪಂಚದ ಅತ್ಯಂತ ದೊಡ್ಡ ಸಭೆ ಸೌತ್ ಕೊರಿಯಾದಲ್ಲಿ ದೇವ ಸೇವಕರಾದಂಥ ಪೌಲ್ ಯಾಂಗಿಚೋ ಅವರು ನಡೆಸುತ್ತಾ ಇದ್ದಾರೆ, ಅವರ ಪ್ರಾರ್ಥನೆಗೆ ಉತ್ತರವಾಗಿ. ಹಾಗೆ ನಮಗೆ ಗೊತ್ತಿದೆ, ಡಾಕ್ಟರ್ ಐಡಾ ಸ್ಕಾಡರ್ ಎಂಬುದಾದಂಥ ಒಂದು ದೇವ ಮಹಿಳೆ, ಅವರು ಒಂದು ಸಾರಿ ವೆಲ್ಲೂರು ಹೋಗಿ ಅಲ್ಲೊಂದು ಬೆಟ್ಟವನ್ನು ನೋಡುತ್ತಾರೆ. ಅವರು ದೇವರ ಪ್ರಾರ್ಥನೆ ಮಾಡ್ತಾರೆ, ದೇವರೇ, ಈ ಬೆಟ್ಟವನ್ನು ನಾನು ನೋಡುತ್ತಾ ಇದ್ದಾನೆ, ಈ ಬೆಟ್ಟ ಬಹಳ ಫೇಮಸ್ ಆಗಬೇಕು, ಬಹಳ ಫೇಮಸ್ ಆದಂಥ ಒಂದು ಸ್ಥಳವಾಗಿ ದೇವರೇ ನೀನು ಮಾರ್ಪಡಿಸು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದ್ರಂತೆ. ದೇವರು ಆ ಪ್ರಾರ್ಥನೆಯನ್ನು ಕೇಳಿ, ಇವತ್ತು ನಮಗೆ ಗೊತ್ತಿದೆ, ಇಡೀ ನಮ್ಮ ದೇಶದಲ್ಲಿ ಒಂದು ಫೇಮಸ್ ಆದಂಥ ಮೆಡಿಕಲ್ ಕಾಲೇಜಲ್ಲಿದೆ, ವೆಲ್ಲೂರಿನಲ್ಲಿದೆ ಇವತ್ತು. ಹಲ್ಲೆಲೂಯಾ. ಎಲ್ಲರೂ ಬೆರಳು ತೋರಿಸಿ ಆ ಕಾಲೇಜನ್ನು ಐಡೆಂಟಿಫೈ ಮಾಡುವ ಹಾಗೆ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಿದನು.
ಇವತ್ತು ನಮ್ಮ ಜೀವಿತದ ಮುಂದೆಯೂ ಹಲ್ಲೆಲೂಯಾ ದೊಡ್ಡ ದೊಡ್ಡ ಅದ್ಭುತಗಳು ನಾವು ಬಯಸುವುದಾದರೆ ದೇವರು ಅದೇ ರೀತಿಯಾಗಿ ಮಾಡಲಿಕ್ಕೆ ಆತನಿಗೆ ಶಕ್ತಿ ಇದೆ. ಹಲ್ಲೆಲೂಯಾ. ವೆನ್ ವಿ ಸಿ ವಿಷನ್ಸ್, ನಾವು ದೇವರ ಹಲ್ಲೆಲೂಯಾ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ಉತ್ತಮವಾದ ದರ್ಶನಗಳನ್ನು ಕಂಡರೆ ದೇವರ ಆ ದರ್ಶನಗಳನ್ನು ನೆರವೇರಿಸಲಿಕ್ಕೆ ಆತನಿಗೆ ಸಾಧ್ಯವಿದೆ. ಹಲ್ಲೆಲೂಯಾ. ನಿಮ್ಮ ದರ್ಶನಗಳು ಏನಾಗಿದೆ ಇವತ್ತು? ನಿಮ್ಮ ಗುರಿ ಏನಾಗಿದೆ? ನಾನು ನಾಳೆ ಹೋಗಿ ಹಣವನ್ನು ಸಂಪಾದನೆ ಮಾಡುವುದೇ ನಿಮ್ಮ ಗುರಿಯಾಗಿದೆಯಾ? ಅಥವಾ ದೇವರಿಗೋಸ್ಕರ ಏನಾದರೂ ಮಾಡಬೇಕೆಂಬ ಒಂದು ದರ್ಶನ ನಿಮಗಿದೆಯಾ? ನಿಮ್ಮ ಮುಂದೆ ಹಲ್ಲೆಲೂಯಾ ಪ್ರಶ್ನೆ ಇದೆ ಪ್ರಿಯರೇ. ಇವತ್ತು ಹಲ್ಲೆಲೂಯಾ ಆ ಪ್ರಿಯ ಸಹೋದರಿ ಡಾಕ್ಟರ್ ಐಡಾ ಸ್ಕಾಡರ್ ಎಂಬಂಥ ಪ್ರಿಯ ಸಹೋದರಿ, ಅವರಿಗೊಂದು ಆಶೆ ಇತ್ತು, ಆ ಬೆಟ್ಟವನ್ನು ನೋಡಿ ಈ ಬೆಟ್ಟ ಒಂದು ಫೇಮಸ್ ಆಗಬೇಕು, ಜನರು ಎಲ್ಲರೂ ಅದನ್ನು ಗುರುತಿಸುವಂಥ ಒಂದು ಬೆಟ್ಟವಾಗಬೇಕೆಂಬುದಾಗಿ ಬಯಸಿದರು. ಇವತ್ತು ವೆಲ್ಲೂರನ್ನು ದೇವರು, ಆ ವೆಲ್ಲೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ. ಸಾವಿರಾರು ಜನರು ಅಲ್ಲಿ ವಿದ್ಯಾಭ್ಯಾಸ ಪಡೆದುಕೊಳ್ಳುತ್ತಾ ಇದ್ದಾರೆ. ಎಷ್ಟೋ ಜನ ಅಲ್ಲಿ ಕಲಿತವರು ಡಾಕ್ಟರ್ಸ್ಗಳಾಗಿದ್ದಾರೆ. ಹೀಗೆ ಹಲ್ಲೆಲೂಯಾ ಒಂದು ಮಹಿಳೆಯ ಪ್ರಾರ್ಥನೆಯನ್ನು ದೇವರು ಹಲ್ಲೆಲೂಯಾ ಉತ್ತರವಾಗಿ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದನು. ಪ್ರಿಯರೇ, ಹಲ್ಲೆಲೂಯಾ, ನಮಗೊಂದು ಗೊತ್ತಿರಬೇಕು, ನಮ್ಮ ದೇವರು ನಮ್ಮ ಸಣ್ಣ ಸಣ್ಣ ಅಗತ್ಯತೆಗಳನ್ನು ಪೂರೈಸುವ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಬಂದಂಥ ನಿಮ್ಮ ಎಲ್ಲ ಸಣ್ಣ ಸಣ್ಣ ಅಗತ್ಯತೆಗಳನ್ನು ದೇವರು ಪೂರೈಸುತ್ತಾನೆ. ಯಾಕೆಂದರೆ ನಮ್ಮ ದೇವರು ದೊಡ್ಡಸ್ತಿಕೆಯ ದೇವರಲ್ಲ. ಆತನು ಸರ್ವೆಂಟ್ ಆಗಿ ಒಂದು ನನ್ನ ಹಾಗೆ ನಿಮ್ಮ ಹಾಗೆ ಆತನು ಭೂಮಿಗೆ ಇಳಿದು ಬಂದನು. ಒಂದು ಬಡಗಿಯ ಮನೆಯಲ್ಲಿ ಹುಟ್ಟಿದನು. ಆತನು ಯಾವುದೋ ಹಲ್ಲೆಲೂಯಾ ರಾಯಲ್ಸ್ ರೋ ಕಾರಲ್ಲಿ ತಿರುಗಾಡಿದವನಲ್ಲ, ಅಥವಾ ಸೂಟು ಬೂಟ್ ಹಾಕಿ ತಿರುಗಾಡಿದವನಲ್ಲ. ಆತನು ಒಂದು ಸಿಂಪಲ್ ಆದಂಥ ಬಟ್ಟೆಯನ್ನು ಹಾಕಿಕೊಂಡು ನೀವು ಹಳೆಯ ಕಾಲದ ಜನರು ಹೇಗೆ ಜೀವನ ಮಾಡಿದ್ರು ಅದೇ ರೀತಿಯಾಗಿ ಆತನು ಹುಟ್ಟುವಂಥ ಸಮಯದಲ್ಲಿ ಆ ಪರಿಸ್ಥಿತಿ ಹೇಗಿತ್ತು ಅದೇ ರೀತಿಯಾಗಿ ಆತನು ಜೀವನ ಮಾಡಿದನು. ಆತನಲ್ಲಿ ದೊಡ್ಡ ಸ್ಥಿತಿ ಇರಲಿಲ್ಲ, ಆತನಲ್ಲಿ ಏನೋ ಹೈಫೈ ಏನು ಇರಲಿಲ್ಲ. ಯಾಕೆಂದರೆ ಆತನು ದೇವರಾಗಿದ್ದ, ಆತನು ಇರ್ಬೋದಿತ್ತು ಹಾಗೆ, ಆತನು ಆ ರೀತಿಯಾಗಿ ಜೀವನ ಮಾಡಬಹುದಿತ್ತು. ಆದರೆ ಆತನು ಜೀವನ ಮಾಡಿದ್ದು ಹಲ್ಲೆಲೂಯಾ ಒಂದು ಸಿಂಪಲ್ ವ್ಯಕ್ತಿಯಾಗಿ. ಇವತ್ತು ಆ ಸಿಂಪ್ಲಿಸಿಟಿಯನ್ನೇ ಜನರು ಏನು ಗೇಲಿ ಮಾಡ್ತಾರೆ. ಹಲ್ಲೆಲೂಯಾ. ಆತನ ಸಿಂಪ್ಲಿಸಿಟಿಯನ್ನು ನೋಡಿಬಿಟ್ಟು ಜನರು ಗೇಲಿ ಮಾಡ್ತಾರೆ ಯೇಸುವಿನ ಬಗ್ಗೆ. ಅವನು ಯಾಕೆ ಹಾಗೆ ಆಗಬೇಕಾಗಿತ್ತು? ಅವನು ಯಾಕೆ ಜನರಿಂದ ಹೊಡೆಸಿಕೊಂಡು ಶಿಲುಬೆಯಲ್ಲಿ ಸಾಯಬೇಕಾಗಿತ್ತು ದೇವರಾಗಿದ್ದರೆ ಎಂಬುದಾಗಿ ಜನರು ಪ್ರಶ್ನೆ ಮಾಡ್ತಾರೆ. ಆದರೆ ದೇವರ ಉದ್ದೇಶ ಹಲ್ಲೆಲೂಯಾ ಆ ರೀತಿಯಾಗಿ ಆತನು ಸಾಯಬೇಕಾಗಿತ್ತು. ನಮ್ಮ ಪಾಪಕ್ಕೋಸ್ಕರ ಆತನು ಮರಣವನ್ನು ಹೊಂದಬೇಕಾಗಿತ್ತು. ಹಾಗಾಗಿ ಹಲ್ಲೆಲೂಯಾ ದೇವರ ಉದ್ದೇಶ ಸಂಕಲ್ಪದ ಮೇರೆಗೆ, ದೇವರ ಚಿತ್ತಕ್ಕನುಸಾರವಾಗಿ, ದೇವರ ಯೋಜನೆಗೆ ಮೇರೆಗೆ ಯೇಸು ಸ್ವಾಮಿ ಆ ರೀತಿಯಾಗಿ ಕ್ರೂಜೆಯ ಕಂಬದಲ್ಲಿ ಸಾವು ಹೊಂದಿದ. ಆದರೆ ಆತನು ಮಾತ್ರ ಸತ್ತದ್ದು ಮಾತ್ರವಲ್ಲ, ಆತನು ಮೂರನೇ ಮೃತ್ಯುಂಜಯನಾಗಿ ಆತನು ಎದ್ದು ಬಂದಂಥ ದೇವರು. ಹಲ್ಲೆಲೂಯಾ. ಆತನು ಎದ್ದು ಬಂದಿದ್ದಾನೆ. ಆತನು ಸತ್ತು ಸಮಾಧಿ ಈ ಲೋಕದ ಚರಿತ್ರೆಯಲ್ಲಿ ನೋಡುವಾಗ ಎಷ್ಟೋ ಜನರೆಂಬುದು ಮಹಾಪುರುಷರೆಂಬುದಾಗಿ ನಾವು ಹೇಳುತ್ತೇವೆ, ನಾವು ಅವರಿಗೆ ದೇವರ ಸ್ಥಾನವನ್ನು ಕೊಡುತ್ತೇವೆ. ಆದರೆ ಯೇಸುವಿನ ಹಾಗೆ ಸತ್ತು ಎದ್ದು ಬಂದಂಥ ದೇವರು ಯಾರೂ ಇಲ್ಲ. ಹಲ್ಲೆಲೂಯಾ. ಆ ಮೃತ್ಯುಂಜಯನಾಗಿ ಮೂರನೇ ದಿವಸ ಎದ್ದು ಬಂದಂಥ ದೇವರು ಯಾರಿಲ್ಲ. ಇವತ್ತು ಇತಿಹಾಸವು ಬೈಬಲ್ನ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನೋಡ್ತಾ ಇದ್ದೆ. ಬೇರೆ ಬೇರೆ ರಾಜರುಗಳು, ಬೇರೆ ಬೇರೆ ಮಹಾಪುರುಷರು ಹುಟ್ಟಿದ್ದಾರೆ. ಅವರ ಅಲ್ಪ ಸ್ವಲ್ಪ ಚರಿತ್ರೆ ಇದೆ. ಆದರೆ ಯೇಸುವಿನ ಮಾತ್ರ ಹಿಸ್ಟ್ರಿಯು ಪ್ರೂವ್ ಮಾಡುತ್ತದೆ. ಹಲ್ಲೆಲೂಯಾ. ಜಿಯೋಗ್ರಫಿಯು ಪ್ರೂವ್ ಮಾಡುತ್ತದೆ. ಆತನ ಇರುವಿಕೆ ಜನರು ಕಣ್ಣಾರೆ ಕಂಡಂಥ ಲಿಟ್ರೇ ನಮಗಿರುವಂಥ ಸುವಾರ್ತೆಗಳು, ಬೇರೆ ಬೇರೆ ಹೊಸ ಒಡಂಬಡಿಕೆ ಪುಸ್ತಕಗಳು ನಮಗೆ ಎಲ್ಲವೂ ಆತನ ಇರುವಿಕೆಯನ್ನು ಏನು ಮಾಡ್ತಾ ಇದೆ? ಪ್ರೂವ್ ಮಾಡುತ್ತಾ ಇದೆ. ಆ ರೀತಿಯಾದಂಥ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ ಪ್ರಿಯರೇ. ನಾವು ಯಾವುದೋ ಕಟ್ಟುಕತೆಯನ್ನು ಆರಾಧಿಸ್ತಾ ಇಲ್ಲ. ಹಾಗಾಗಿ ಆ ದೇವರಲ್ಲಿ ಬೇಡಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಸಣ್ಣ ಸಣ್ಣ ಅಗತ್ಯತೆಗಳನ್ನು ಪೂರೈಸ್ತಾನೆ ಆತನು. ಹಲ್ಲೆಲೂಯಾ. ಆತನನ್ನು ಬೇಡಿಕೊಳ್ಳುವ ಪ್ರತಿಯೊಬ್ಬರ ಸಣ್ಣ ಸಣ್ಣ ಅಗತ್ಯತೆಗಳನ್ನು ಪೂರೈಸ್ತಾನೆ. ಆತನು ತನ್ನ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳುವ ದೇವರು. ನಾವು ಕೇಳುವುದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಕೊಡುವಾತನೂ ಆಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಅಗತ್ಯತೆಗಳೇನಾಗಿದೆಯೋ ಅದಕ್ಕಿಂತ ಜಾಸ್ತಿ ದೇವರು ಕೊಡುತ್ತಾನೆ. ಪ್ರಾರ್ಥನೆಗೆ ಉತ್ತರವಾಗಿ ಒಂದು ವೇಳೆ ನಿಮಗೆ ರೋಗ ಅಸೌಖ್ಯದಲ್ಲಿದ್ದರೆ ಸೌಖ್ಯವನ್ನು ಸಹ ದೇವರು ನಮಗೆ ಕೊಡುವಾತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ನಮ್ಮ ದೇವರು ಕೆಲವೊಂದು ನಿಯಮಗಳನ್ನು ನಮಗೆ ಬರೆಸಿಕೊಟ್ಟಿದ್ದಾನೆ. ಅದ್ಭುತಗಳನ್ನು ಹೊಂದಿಕೊಳ್ಳಲು ನಿಯಮಗಳನ್ನು ಕೊಟ್ಟಿದ್ದಾನೆ. ಮೊದಲನೆಯ ಹೆಜ್ಜೆ ಅದ್ಭುತಗಳನ್ನು ಹೊಂದಿಕೊಳ್ಳಲು ನಾವು ಮಾಡಬೇಕಾದದ್ದು ಮೊದಲು ವಿಮೋಚನೆ ಆಗಬೇಕು ನಮ್ಮದು. ಹಲ್ಲೆಲೂಯಾ. ಏನಾಗಬೇಕು? ವಿಮೋಚನೆ ಆಗಬೇಕು. ರಿಡೆಂಪ್ಷನ್. ವಿ ವಾಂಟ್ ರಿಡೆಂಪ್ಷನ್ ಫ್ರಮ್ ಲಾರ್ಡ್. ಅದು ಹೇಗೆ ಸಾಧ್ಯ? ನಾವು ಬಿಡುಗಡೆ, ನಮಗೆ ಗೊತ್ತಿದೆ
ಇಸ್ರಾಯೇಲರು ಹೇಗೆ ಅವರು ಐಗುಪ್ತ ದೇಶ ದೇವರು ವಿಮೋಚಿಸಿದನು. ಅವರೊಂದು ಬಂಧನದಲ್ಲಿದ್ದರು. ಅವರು ಒಂದು ಏನು ಹೇಳ್ತಾರೆ, ಸ್ಲೇವ್ಗಳಾಗಿ, ಗುಲಾಮರಾಗಿ ಅವರು ಐಗುಪ್ತ ದೇಶದಲ್ಲಿ 400 ವರ್ಷ ಬಿಟ್ಟಿ ಕೆಲಸವನ್ನು ಮಾಡುತ್ತಾ ಇದ್ದರು. ನೀವು ಇವತ್ತಿಗೆ ಹೋದರೂ ಈಜಿಪ್ಟ್ ದೇಶದಲ್ಲಿ ನಾವು ಹೋಗಿದ್ದೆವು. ಆವಾಗ ನಾವು ನೋಡಿದ್ದು ಇಡೀ ಅಲ್ಲಿರುವಂಥ ಎಲ್ಲ ಬಿಲ್ಡಿಂಗ್ಗಳು ಎಲ್ಲ ಇಟ್ಟಿಗೆಯಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ಗಳು ನಾವು ನೋಡ್ತೇವೆ. ಅಲ್ಲಿ ಅವರ ಮೂಲ ಕಸುಬು ಇಟ್ಟಿಗೆ ಆಗಿತ್ತು. ಹೀಗೆ ಆ ಇಟ್ಟಿಗೆಯನ್ನು ಮಾಡಿಸಿಕೊಳ್ಳುತ್ತಾ ಇದ್ದರು ಈಜಿಪ್ಟಿನ ಜನರು. ಇಸ್ರಾಯೇಲರಿಂದ ಇದೆಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ತಾ ಇದ್ರು. ಈ ರೀತಿಯಾಗಿ ಅವರನ್ನು ಒಂದು ಗುಲಾಮರಾಗಿ ಅವರಲ್ಲಿ ಇಟ್ಟುಕೊಂಡು ಅವರೇನು ಮಾಡ್ತಾ ಇದ್ರು, ಅಲ್ಲಿ ಕೆಲಸವನ್ನು ಮಾಡಿಸಿಕೊಂಡು ದುಡಿಸಿಕೊಂಡು ಅವರಿಗೆ ಸಂಬಳವಿಲ್ಲ, ಏನಿಲ್ಲ, ಒಂದು ಹೊತ್ತಿನ ಊಟ ಒಂದು ಕೊಡ್ತಾ ಇದ್ರು. ಬಿಟ್ಟರೆ ಅವರನ್ನು ಬಹಳ ಕೇವಲವಾಗಿ ನೋಡಿಕೊಳ್ತಾ ಇದ್ರು. ಕಷ್ಟದಲ್ಲಿದ್ದರು. ದೇವರಲ್ಲಿ ಮೊರೆ ಇಟ್ಟರು. ದೇವರೇ, ನಾವು ಕಷ್ಟದಲ್ಲಿದ್ದೇವೆ, ನಾವು ತುಂಬ ದುಃಖದಲ್ಲಿ ಪ್ರಯಾಸದಲ್ಲಿದ್ದೇವೆ, ನಮಗೆ ಸಹಾಯವನ್ನು ಮಾಡು ಎಂಬುದಾಗಿ ದೇವರಲ್ಲಿ ಅವರು ಕೇಳಿಕೊಂಡಾಗ ಬೈಬಲ್ ಹೇಳುತ್ತದೆ, ಅವರ ಪ್ರಾರ್ಥನೆಯನ್ನು ದೇವರು ಕೇಳಿದನು ಎಂಬುದಾಗಿ. ಅವರ ಮೊರೆಯನ್ನು ದೇವರು ಲಾಲಿಸಿದನು. ಯಾವಾಗ ಅವರು ದೇವರಲ್ಲಿ ಸಹಾಯ ಬೇಕು, ನೀನು ಸಹಾಯವನ್ನು ಮಾಡು ಎಂಬುದಾಗಿ ಕೇಳಿಕೊಳ್ಳುವಾಗ ದೇವರು ಮನ ಮರುಗಿ ಅವರಿಗೋಸ್ಕರ ಒಬ್ಬ ನಾಯಕನನ್ನು ದೇವರು ಎಬ್ಬಿಸ್ತಾನೆ. ಹಾಲೆಲೂಯ. ಅವನ ಹುಟ್ಟುವಿಕೆಯ ಚರಿತ್ರೆಯನ್ನು ನಾವು ನೋಡುತ್ತಾ ಹೋದರೆ, ಹಾಲೆಲೂಯ, ಯಾರು ಅವನಿಗೆ ರಕ್ಷಿಸೋದಕ್ಕೋಸ್ಕರ ದೇವರು ನಿಗದಿಪಡಿಸಿದ್ದನೋ ಅವನ ಜೀವನವೂ ಸಹ ಬಹಳ ಶ್ರೇಷ್ಠವಾದ ಜೀವನ. ಅವನನ್ನು ಹುಟ್ಟುವಾಗಲೇ, ಹಾಲೆಲೂಯ, ಫರೋಹನ್ ಹೇಳ್ತಾನೆ, ಎಲ್ಲ ಚೊಚ್ಚಲ ಮಕ್ಕಳನ್ನ ಏನು ಮಾಡಬೇಕು, ಸಂಹರಿಸಬೇಕು, ಕೊಲೆ ಮಾಡಬೇಕು, ಯಾವೊಬ್ಬ ಮಕ್ಕಳಿರಬಾರ್ದು. ಅವಾಗ ಅವನ ತಾಯಿ ಏನು ಮಾಡ್ತಾರೆ, ಒಂದು ಬುಟ್ಟಿಯಲ್ಲಿ ನೈಲ್ ನದಿಯಲ್ಲಿ ಆ ಮಗುವನ್ನಿಟ್ಟು ಹಾಲೆಲೂಯ ಬಿಟ್ಟು ಬಿಡ್ತಾಳೆ. ಎಷ್ಟು ದಿವಸ ಅವರು ಬದುಕಲ್ಲಿ, ಎಲ್ಲಿಗಾದರೂ ಹೋಗಲಿ, ನಾನು ನನ್ನ ಮಗು ಕಣ್ಣಾರೆ ಸಾಯುವುದನ್ನು ನಾನು ನೋಡಬಾರದೆಂಬ ಆ ಒಂದು ಆಸೆ ಒಳಗಿತ್ತು. ಹಾಲೆಲೂಯ. 2 ತಿಂಗಳು ಬಚ್ಚಿಡ್ತಾಳೆ. ಮತ್ತೆ ಆಗದಂಥ ಸಮಯದಲ್ಲಿ ಮಗುವನ್ನು ನದಿಯಲ್ಲಿ ಬಿಟ್ಟು ಹಾಲೆಲೂಯ, ಆ ಮಗು ಏನಾಗ್ತದೆ, ಅರಸನ ಬಾಗಿಲಿಗೆ ಹೋಗ್ತದೆ. ಅರಸನ ಅರಮನೆಯ ಬಾಗಿಲಿಗೆ ಆ ಮಗು ಹೋಗುತ್ತದೆ. ಅಲ್ಲಿ ಆ ಮಗುವನ್ನು ಅಲ್ಲಿರುವಂಥ ಅರಸನ ಹೆಂಡತಿ ತೆಗೆದುಕೊಂಡು ಆ ಮಗುವನ್ನು, ನಮಗೊಂದು ಮಗು ಸಿಕ್ಕಿದೆ ಎಂಬುದಾಗಿ ಸಾಕ್ತಾರೆ. ಅರಮನೆಯಲ್ಲಿ ಮೋಶೆಯು ಬೆಳೆಯುತ್ತಾನೆ. ಹಾಲೆಲೂಯ. ದೇವರ ಯೋಜನೆ ನೋಡಿ ಪ್ರಿಯರೇ, ಒಂದೊಂದು ಸಂಗತಿಗಳನ್ನು ನಾವು ತೆಗೆದುಕೊಂಡು ನೋಡುವಾಗ, ದೇವರು ಒಬ್ಬನನ್ನು ಉಪಯೋಗಿಸಬೇಕಾದರೆ ನೀವು ಹಾಲೆಲೂಯ ಎಂಥ ದರಿದ್ರ ಪರಿಸ್ಥಿತಿಯಲ್ಲಿದ್ದರೂ ಸಹ ದೇವರು ಉನ್ನತವಾದಂಥ ಒಂದು ಸ್ಥಳದಲ್ಲಿ ನಿಮ್ಮನ್ನು ಇಟ್ಟು ನಡೆಸುವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನಾವು ಏನು ಇಲ್ಲ ಎಂಬುದಾಗಿ ಯೋಚಿಸ್ತಿರ್ಬೋದು, ಆದರೆ ಅದರ ಹಿಂದಿನ ಅದು ಯಾಕೆ ಇಲ್ಲ ಎಂಬುದಾಗಿ ನೋಡುವಾಗ ದೇವರ ಯೋಜನೆ ಮುಂದೆ ಒಂದು ದೊಡ್ಡ ಶ್ರೇಷ್ಠ ಯೋಜನೆ ನಿಮ್ಮ ಮೇಲೆ ಇಟ್ಟಿದ್ದಾನೆ. ಹಾಲೆಲೂಯ. ಅದಕ್ಕೆ ಬಾಟಮ್ ಲೆವೆಲಿಂದಲೇ ನಿಮ್ಮನ್ನು ಸರಿಪಡಿಸುತ್ತಾ ನಡೆಸಲು ಆತನು ಪ್ರಾರಂಭಿಸಿದ್ದಾನೆ. ಹಾಲೆಲೂಯ. ಇವತ್ತು ನೀವಿರೋ ಪರಿಸ್ಥಿತಿಯನ್ನು ನೋಡಿ ಗಲಿಬಿಲಿಗೊಳ್ಳಬೇಡಿರಿ. ಮೋಶೆಯನ್ನು ಅಂದು ಹಾಲೆಲೂಯ ದೇವರು ಆ ನೈಲ್ ನದಿಯಲ್ಲಿ ಹರಿಯ ಮಾಡುವ ಹಾಗೆ ಮಾಡಿದನು. ಹಾಲೆಲೂಯ. ಎಲ್ಲ ಅಪಾಯಗಳಿಂದ ತಪ್ಪಿಸಿದನು. ಆ ನೈಲ್ ನದಿಯ ಪ್ರಯಾಣ ಅವನಿಗೇನು ಒಳ್ಳೆಯದು, ಮಗುಗೆ ಅದಕ್ಕೆ ಬಹಳ ಕಷ್ಟ. ಏನಾರು ಹೆಚ್ಚು ಕಮ್ಮಿ ಮಗು ಅಲ್ಲಾಡೋದಾಗಿ ಮಾಡಿತ್ತೋ, ಏನಾದರೂ ನೀರಲ್ಲಿ ಮುಳುಗಿ ಹೋಗಿ ಸಾಯುವಂಥ ಪರಿಸ್ಥಿತಿ, ಆದರೆ ಅಲ್ಲಿಯೂ ಕಾಪಾಡಿದನು. ಇವತ್ತು ನೀವು ಒಂದು ವೇಳೆ ನದಿಯಲ್ಲಿ ತೇಲುತ್ತಿರುವಂಥ ಅನುಭವದಲ್ಲಿ ಇರುವುದಾದರೂ ಸಹ ಹಾಲೆಲೂಯ, ಅದು ನಿಮಗೊಂದು ಸ್ವಲ್ಪ ಸಮಯ ಕಷ್ಟವಾಗಬಹುದು. ಒಂದು ವೇಳೆ ನಿಮ್ಮ ಮಕ್ಕಳ ಬಗ್ಗೆ ಚಿಂತಿತರಾಗಿರಬಹುದು. ನನ್ನ ಮಗನು ಅಥವಾ ನನ್ನ ಮಗಳು ಈ ರೀತಿಯಾದಂಥ ಒಂದು ನೈಲ್ ನದಿಯ ಆ ಮಧ್ಯದಲ್ಲಿದ್ದಾಳೆ, ಯಾರು ಇಲ್ಲ ನೋಡಿಕೊಳ್ಳಲು, ಏನಾಗುತ್ತದೆ, ಹೇಗಿರ್ಬೋದು ಎಂಬುದಾಗಿ ಯೋಚನೆ ಮಾಡುತ್ತಿರ್ಬೋದು. ಪ್ರಿಯ ದೇವಜನ, ಯೋಚನೆ ಮಾಡಬೇಡಿರಿ. ನಿಮ್ಮ ಮಕ್ಕಳನ್ನು ಕರೆದ ಆತನು ದೇವರಾಗಿದ್ದಾನೆ. ಮುಂದೆಯೂ ಆತನು ನಡೆಸುತ್ತಾನೆ. ಹಾಲೆಲೂಯ. ಆತನು ಹಾಲೆಲೂಯ ಒಳ್ಳೆಯ ಸ್ಥಳಕ್ಕೆ ಸೇರಿಸುತ್ತಾನೆ. ನಿಮ್ಮ ಸುರಕ್ಷಿತವಾದ ಸ್ಥಳಕ್ಕೆ ಸೇರಿಸ್ತಾನೆ. ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿರಿ. ತಾಯಿಗೆ ಚಿಂತೆ ಆಗಿತ್ತು, ಆದರೆ ದೇವರು ಹಾಲೆಲೂಯ ಬಿಡಲಿಲ್ಲ. ದೇವರು ಅಲ್ಲಿ ಒಂದು ವಿಶೇಷವಾದ ಅದ್ಭುತ ಮಾಡಿ ಅರಸನ ಮನೆಯ ಬಾಗಿಲಿಗೆ, ಹಾಲೆಲೂಯ, ಅರಸನ ಮನೆಯಲ್ಲೇ 40 ವರ್ಷ ಮೋಶೆಯು ಸಮಯವನ್ನು ಕಳೆಯುತ್ತಾನೆ. 40 years ಮೋಶೆ ಹಾಲೆಲೂಯ ನಾವು ನೋಡುತ್ತೇವೆ ಅಲ್ಲಿ ಅರಮನೆಯಲ್ಲಿ ಅವನು ಇರುತ್ತಾನೆ. ಪ್ರಿಯರೇ, ಹೌದು, ನಾವು ನೋಡುವಂಥ ಸಂಗತಿ ವಿಮೋಚನೆ. ಈಗ ನಾಯಕನನ್ನು ದೇವರು ಸೃಷ್ಟಿ ಮಾಡಿದ ಅರಸನ ಮನೆಯಲ್ಲಿ ಆತನಿಗೆ ಟ್ರೈನಿಂಗ್ ಆಯಿತು, ಯುದ್ಧ ವಿದ್ಯೆ ಎಲ್ಲ ಕಲ್ತಿದ್ದಾನೆ. ಹಾಲೆಲೂಯ. ಅವನಿಗೆ ಒಂದು ದಿವಸ ವಿಷಯ ಗೊತ್ತಾಗ್ತದೆ, ಅದು ಸ್ಟೋರಿ ದೊಡ್ಡದಿದೆ. ಒಂದು ದಿವಸ ವಿಷಯ ಗೊತ್ತಾಗ್ತದೆ, ನೀನು ಸಹ ಇಬ್ರಿಯ ಹಾಲೆಲೂಯ. ಅವನ ತಾಯಿಯಲ್ಲಿ ನೋಡಿಕೊಳ್ಳುತ್ತಾ ಇದ್ದರು ದಾಸಿಯಾಗಿ. ಅವಳಲ್ಲಿ ಬಂದು ಅರಮನೆಯಲ್ಲಿ ತನ್ನ ಸ್ವಂತ ತಾಯಿಯೇ ಮಗುವನ್ನು ನೋಡಿಕೊಳ್ಳುವಂಥ ರೀತಿಯಲ್ಲಿ ದೇವರು ಒಂದು ಕೆಲಸವನ್ನು ಮಾಡಿದನು, ಅದ್ಭುತವನ್ನು ಮಾಡಿದನು. ತಾಯಿ ಎಲ್ಲ ಮಗನಿಗೆ ಹೇಳ್ತಾನೆ, ನೋಡು, ನೀನು ಇಬ್ರಿಯನು, ನೀನು ಅವರನ್ನು ರಕ್ಷಿಸು, ನೀನು ಅವರಿಗೆ ಸೇರಲ್ಪಟ್ಟವನು ಎಂಬುದಾಗಿ ಹೇಳುವಾಗ
ಹಲ್ಲೆಲೂಯಾ, ಅವನ ಕಣ್ಣುಗಳು ತೆರೆಯುತ್ತದೆ, ಅವನು ಪ್ರಿಪೇರ್ ಆಗುತ್ತಾನೆ. ಹೀಗೆ ಹಲ್ಲೆಲೂಯಾ ಬಿಡಿಸುವುದಕ್ಕೋಸ್ಕರ ನಾಯಕನನ್ನು ದೇವರು ಉಂಟು ಮಾಡಿ ಅವನು ರೆಡಿಯಾಗಿರ್ತಾನೆ. ಹೀಗೆಲ್ಲ ಕೆಲವು ಸಮಸ್ಯೆಗಳಾಗಿ ಮತ್ತೆ 40 ವರ್ಷ ಎಲ್ಲೋ ಹೋಗಿರ್ತಾನೆ. ದೇವರು ಮತ್ತೆ ಅವನನ್ನು ಕರೆದು ಬರ್ನಿಂಗ್ ಬುಷ್ ಎಕ್ಸ್ಪೀರಿಯನ್ಸ್ ಎಂಬುದಾಗಿ ಓದ್ತೇವೆ. ಉರಿಯುವ ಪೊದೆಯಲ್ಲಿ ದೇವರನ್ನ ಸಂಗಡ ಮಾತನಾಡುತ್ತಾನೆ. ನಾನೊಬ್ಬ ದೇವರಿದ್ದೇನೆ, ನಾನು ಇರುವಾತನೇ ಎಂಬುದಾಗಿ ದೇವರನ್ನ ಸಂಗಡ ಮಾತನಾಡಿ ಅವನಿಗೆ ಹೊಸ ಟಾಸ್ಕ್ ಅನ್ನು ಕೊಡುತ್ತಾನೆ. ತನ್ನ ಜನರನ್ನು ಹಲ್ಲೆಲೂಯಾ ಬಿಡಿಸಿ ಕಾಪಾಡೋದಕ್ಕೋಸ್ಕರ ಮೋಶೆಗೆ ಹಲ್ಲೆಲೂಯಾ ಒಂದು ಒಳ್ಳೆಯ ಕಾರ್ಯವನ್ನು ಕೊಡುತ್ತಾನೆ. ಹೀಗೆ ಹಲ್ಲೆಲೂಯಾ ಅವರಿಗೆ ವಿಮೋಚನೆ ಆಗುತ್ತದೆ. ಅದೇ ರೀತಿಯಾಗಿ ಪ್ರಿಯ ದೇವಜನರೇ, ಇವತ್ತು ಲೋಕದಲ್ಲಿರುವಂಥ ಪಾಪವೆಂಬ ಸಂಗತಿಗೆ ಗುಲಾಮರಾಗಿದ್ದರೆ, ದುರಭ್ಯಾಸವೆಂಬ ಸಂಗತಿಗೆ ಗುಲಾಮರಾಗಿದ್ದರೆ, ಹಲ್ಲೆಲೂಯಾ ಕೆಟ್ಟ ಅಭ್ಯಾಸಗಳೆಂಬ ಸಂಗತಿ ಗುಲಾಮರಾಗಿದ್ದರೆ, ಪಾಪದಲ್ಲಿ ಇರುವುದಾದರೆ, ನಾವು ಬೇರೆ ಬೇರೆ ರೀತಿಯ ವಿಗ್ರಹಾರಾಧನೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸಂಗತಿಗಳಲ್ಲಿ ನಾವು ಮುಳುಗಿ ಹೋಗಿದ್ದರೆ, ದೇವರು ಹೇಳ್ತಾ ಇದ್ದಾನೆ ನಿಮಗೆ ಅದರಿಂದ ವಿಮೋಚನೆ. ಮೊದಲನೇ ಬೀಗದ ಕೈ, ನೀವು ಎಲ್ಲ ಸಂಗತಿಗಳಿಂದ ವಿಮೋಚನೆ ಆದರೆ ಹಾಲಲ್ಲಿ ನಿಮಗೋಸ್ಕರ ದೇವರ ಅದ್ಭುತಗಳನ್ನು ಮಾಡಲು ಪ್ರಾರಂಭಿಸ್ತಾನೆ. ಹಾಲೆಲೂಯಾ. ನೀವು ಪಾಪವೆಂಬ ಸಂಗತಿಯಿಂದ ವಿಮೋಚನೆಗೋಸ್ಕರ ದೇವರಲ್ಲಿ ಕೇಳಿಕೊಳ್ಳದೆ ಹೋದರೆ ದೇವರು ನಿಮ್ಮನ್ನು ಏನು ಮಾಡೋದಿಲ್ಲ, ವಿಮೋಚಿಸಲು ಸಾಧ್ಯವಿಲ್ಲ, ಅದ್ಭುತಗಳನ್ನು ಮಾಡಲು ಸಾಧ್ಯವಿಲ್ಲ. ದೇವರಲ್ಲಿ ಕೇಳಿಕೊಳ್ಳಿರಿ. ದೇವರಲ್ಲಿ ಕೇಳಿಕೊಳ್ಳುವಂಥ ಪ್ರತಿಯೊಬ್ಬನ ದೇವರು ಬಿಡಿಸ್ತಾನೆ. ಅದಕ್ಕೋಸ್ಕರ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಭೂಮಿಗೆ ಬಂದನು. ಇವತ್ತು ಆತನಲ್ಲಿ ಯಾರೆಲ್ಲ ಪಾಪಗಳಿಗೋಸ್ಕರ ಕ್ಷಮೆಯನ್ನು ಕೇಳುತ್ತೀರೋ ಅವರನ್ನು ದೇವರು ಕ್ಷಮಿಸುವ ಆತನಾಗಿದ್ದಾನೆ. ವಿಮೋಚನೆ ನಮಗೆ ಬೇಕು. ವಿಮೋಚನೆ ಆಗದೆ ಹಲ್ಲೆಲೂಯಾ ನಿಮಗೆ ಬಿಡುಗಡೆ ಆಗೋದಿಲ್ಲ. ಪಾಪಗಳನ್ನು ನೀವು ದೇವರ ಮುಂದೆ ಅರಿಕೆ ಮಾಡದೆ ಹೋದರೆ ನಿಮ್ಮಲ್ಲಿ ಬಿಡುಗಡೆಯನ್ನು, ಅದ್ಭುತವನ್ನು ಕಾಣಲು ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದರೆ ಬೈಬಲ್ ಹೇಳ್ತದೆ, ರೋಮ 6:23 ನಮಗೆ ಗೊತ್ತಿರುವಂಥ ಬಾಯ್ಪಾಠ, ಗೊತ್ತಿರುವಂಥ ವಾಕ್ಯ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಪಾಪದಿಂದ ಸಿಗುವಂಥ ಒಂದು ಸಂಬಳವಿದೆ. ಆ ಸಂಬಳ ಏನು? ಮರಣವಾಗಿದೆ. ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವಂಥ ನಿತ್ಯ ಜೀವ ಎಂಬುದಾಗಿ ದೇವರು ಹೇಳ್ತಾನೆ. ನಿಮಗೆ ನಿತ್ಯ ಜೀವ ಬೇಕಾ? ಹಲ್ಲೆಲೂಯಾ. ಆತನಿಂದ ಸಿಗುವಂಥ ಉಚಿತಾರ್ಥವರವಾಗಿರುವಂಥ ಕ್ರಿಸ್ತ ಯೇಸುವನ್ನು ನಾವೇನು ಮಾಡಿಕೊಳ್ಳಬೇಕು? ಸ್ವೀಕಾರ ಮಾಡಿಕೊಳ್ಳಬೇಕು. ಕ್ರಿಸ್ತ ಯೇಸುವನ್ನು ನಾವು ನಮ್ಮ ಹೃದಯದೊಳಗೆ ನಾವು ಸೇರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅದೇ ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಈ ಭೂಮಿಯ ಮೇಲೆ ನಾವು ಸಂತೋಷವಾಗಿ ಬದುಕಲು ಅದು ಸಹಾಯವನ್ನು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಯೋಹಾನ 1ನೇ ಅಧ್ಯಾಯ 9ನೇ ವಚನ ಓದ್ತೇವೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಸಕಲ ಪಾಪಗಳನ್ನು ದೇವರು ಏನ್ ಮಾಡ್ತಾನೆ? ನಮ್ಮ ಸಕಲ ಅನೀತಿಗಳನ್ನು ದೇವರು ಏನ್ ಮಾಡ್ತಾನೆ? ಸಂಪೂರ್ಣವಾಗಿ ಪರಿಹರಿಸುತ್ತಾನೆ. ನಾವೇನು ಮಾಡಬೇಕು? ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಕೊಳ್ಳಬೇಕು. ಏನಂತ ಒಪ್ಪಿಕೊಳ್ಳಬೇಕು? ದೇವರೇ, ನಾನು ಪಾಪಿ, ನನ್ನನ್ನು ಕ್ಷಮಿಸು. ದೇವರೇ, ನಾನು ಪಾಪಿ, ನಾನು ಇಷ್ಟು ವರ್ಷ ದೇವರೇ ನನಗೆ ಏನು ಗೊತ್ತಿರಲಿಲ್ಲ, ಪಾಪ ಅರಿಕೆ ಮಾಡಬೇಕೆಂಬುದಾಗಿ ಗೊತ್ತಿರಲಿಲ್ಲ, ಯಾರ ಹತ್ರ ಅರಿಕೆ ಮಾಡಬೇಕೆಂಬುದಾಗಿ ಗೊತ್ತಿರಲಿಲ್ಲ. ಇವತ್ತು ದೇವರೇ ನನಗೆ ಗೊತ್ತಾಗಿದೆ, ನೀನೇ ನಮ್ಮ ಪಾಪಗಳನ್ನು ಪರಿಹರಿಸುವ ದೇವರು. ದೇವರೇ, ನನ್ನನ್ನು ಕ್ಷಮಿಸು ಎಂಬುದಾಗಿ ಇವತ್ತು ಯಾರು ಕೇಳುತ್ತೀರೋ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಪ್ರಾರಂಭವಾಗುತ್ತದೆ. ಅದ್ಭುತಗಳ ಬೀಗದ ಕೈ ನಿಮ್ಮ ಜೀವಿತದಲ್ಲಿ ವಿಮೋಚನೆ ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ಹಲ್ಲೆಲೂಯಾ. ನೀವು ಅವಾಗ ಬೆಳಕಿನಲ್ಲಿ ನಡೆಯಲು ಪ್ರಾರಂಭಿಸಿ ನಿಮ್ಮ ಕಣ್ಣುಗಳು ತೆರೆಯುತ್ತದೆ. ನಿಮ್ಮ ಮನಸ್ಸು, ಕಿವಿ ಎಲ್ಲವೂ ದೇವರ ಬಗ್ಗೆ ಹೆಚ್ಚಿನ ಪ್ರೀತಿ ಹುಟ್ಟುತ್ತದೆ. ದೇವರನ್ನು ಇನ್ನೂ ಅರ್ಥ ಮಾಡಿಕೊಳ್ಳಬೇಕು, ಇನ್ನೂ ಆತನ ಬಗ್ಗೆ ತಿಳಿಯಬೇಕೆಂಬ ದಾಹ ಉಂಟಾಗುತ್ತದೆ. ನಾವು ಎಷ್ಟೋ ಸಾರಿ ನಾವು ಚರ್ಚಿಗೆ ಬರ್ತಾ ಇದ್ದೇವೆ, ಬಂದು ಹೋಗ್ತಾ ಇದ್ದೇವೆ. ಆದರೆ ಬಂದು ಹೋಗುವುದಲ್ಲ, ನೀವು ಆರಿಕೆ ಮಾಡಲು ಪ್ರಾರಂಭಿಸಿರಿ. ಹಲ್ಲೆಲೂಯಾ. ಮೊದಲನೆಯ ಹೆಜ್ಜೆ, ನಿಮ್ಮ ಅದ್ಭುತಗಳಿಗೆ ಮೊದಲನೇ ಹೆಜ್ಜೆ, ನೀವು ಕ್ರಿಸ್ತನ ಮುಂದೆ ನೀವು ಶರಣಾಗಿರಿ. ನೀವು ನಿಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿರಿ. ನಿಮ್ಮ ಪಾಪಗಳಿಗೋಸ್ಕರ ದೇವರಲ್ಲಿ ಕ್ಷಮೆಯನ್ನು ಕೇಳಿರಿ. ಹಲ್ಲೆಲೂಯಾ. ಯಾವುದೋ ನೀರಲ್ಲಿ ಮುಳುಗಬೇಕೆಂಬುದಾಗಿ ನಮ್ಮ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಯಾವುದೋ ತೀರ್ಥಯಾತ್ರೆ ಮಾಡಲಿಕ್ಕೆ ನಮ್ಮ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಚಪ್ಪಲಲ್ಲಿ ನಡಿ ಎಂಬುದಾಗಿ ಹೇಳ್ತಾ ಇಲ್ಲ. ಯಾವ ಹರಿಕೆ ಹೊರು ಎಂಬುದಾಗಿ ನಮ್ಮ ಯೇಸು ನಮಗೆ ಹೇಳ್ತಾ ಇಲ್ಲ. ನೀವು ಏನು ಮಾಡಬೇಕು? ಪಶ್ಚಾತ್ತಾಪ ಹೃದಯದೊಂದಿಗೆ, ದೇವರೇ, ನಾನು ಪಾಪಿಯಾಗಿದ್ದೇನೆ. ನಾನು ಒಂದು ಸಾರಿ ಹೇಳಿದ್ದೇನೆ, ನಾನು ಬೈಬಲ್ ಕಾಲೇಜಿಗೆ ಹೋದಾಗ
ಒಂದು ಸಾರಿ ನನಗೆ ಬಹಳ ಮನಸ್ಸಾಗ್ತಾ ಇತ್ತು, ಉಪವಾಸ ಪ್ರಾರ್ಥನೆ ಮಾಡಬೇಕು. ನಾನೊಂದು 7 ದಿವಸದ ಪ್ರಾರ್ಥನೆ ನಾನು ಮಾಡಬೇಕೆಂಬುದಾಗಿ ಬಯಸಿ ನನ್ನ ವಾರ್ಡನ್ ಹತ್ರ ಕೇಳಿದೆ, ಯಾವುದಾದ್ರು ಒಂದು ರೂಮ್ ಇದ್ದರೆ ಕೊಡಿ ಎಂಬುದಾಗಿ. ಬೆಳಿಗ್ಗೆ ಕ್ಲಾಸ್ಗಳಿರ್ತಿತ್ತು, ಮಧ್ಯಾಹ್ನ ನಂತರ ಫ್ರೀ ಇರುವ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ನಾನು ಅವಾಗ ಅವರಲ್ಲಿ ರೂಮನ್ನು ಕೇಳಿಕೊಂಡು ಒಂದು ಸಪ್ರೇಟಾಗಿ ರೂಮಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೊಂದು ಬಹಳ ಆಸೆ, ದೇವರೇ ನಿನ್ನ ಶ್ರೇಷ್ಠವಾದ ಕಾರ್ಯವನ್ನು ನಾನು ಮಾಡಬೇಕು, ಹೇಗಾದರೂ ಮಾಡಿ ನನ್ನನ್ನು ಉಪಯೋಗಿಸಪ್ಪ, ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೇನೆ, ದೇವರೇ ನನಗೆ ಕ್ಷಮಿಸು ಎಂಬುದಾಗಿ ಮೊಣಕಾಲ ಹಾಕಿ ಆ ರೂಮಿನಲ್ಲಿ ಕುಳಿತುಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಮಾಡಿದಂಥ ಒಂದೊಂದು ಸಣ್ಣ ಸಣ್ಣ ತಪ್ಪುಗಳು ದೇವರು ದೊಡ್ಡದಾಗಿ ಎನ್ಲಾರ್ಜ್ ಮಾಡಿದ ಹಾಗೆ, ಹೇಗೆ ನಾವು ಝೂಮ್ ಮಾಡಿ ಒಂದು ಫೋಟೋವನ್ನು ನೋಡುತ್ತೇವೆ ಅದೇ ರೀತಿ ಸಣ್ಣ ಸಣ್ಣ ತಪ್ಪುಗಳನ್ನು ದೇವರು ಝೂಮ್ ಮಾಡಿ ನನಗೆ ತೋರಿಸಲು ಪ್ರಾರಂಭಿಸಿದ. ಆವಾಗ ನಾನು ಬಿಕ್ಕಿ ನಾನು ದೇವರ ಸಂಗಡ ಅಳ್ಳಲು ಪ್ರಾರಂಭ ಮಾಡಿದೆ. ದೇವರೇ ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೇನೆ, ದೇವರೇ ಇಷ್ಟೆಲ್ಲ ನಾನು ತಪ್ಪು ಮಾಡಿದ್ದೇನೆ, ದೇವರೇ ನನಗೆ ಕ್ಷಮಿಸು ಎಂಬುದಾಗಿ ನಾನು ಗೋಳಾಡಿ ನಾನು ದೇವರ ಮುಂದೆ ಕ್ಷಮೆಯನ್ನು ಕೇಳಿದೆ, ಕಣ್ಣೀರಿಂದ ದೇವರ ಮುಂದೆ ಕ್ಷಮೆ ಕೇಳಿದೆ. ಹಲ್ಲೆಲೂಯಾ. ದೇವರ ಸಮಾಧಾನ ನನ್ನ ಮೇಲೆ ಇಳಿದು ಬಂದು ನಾನು ಅನುಭವಿಸಿದೆ. ಹಲ್ಲೆಲೂಯಾ. ದೇವರ ಪೀಸ್ ನನ್ನ ಮೇಲೆ ನೆತ್ತಿಯಿಂದ ಪಾದದವರೆಗೆ ಇಳಿದು ಬಂದು ನಾನು ನೋಡಿದೆ. ಎಂಥ ಒಂದು ಸಂತೋಷ. ನೀವು ಒಂದು ವೇಳೆ ಆ ರೀತಿಯಾಗಿ ಕ್ಷಮೆಯನ್ನು ಅನುಭವಿಸಿರೋದಾದರೆ ನಿಜವಾಗಿಯೂ ಆ ಸಂತೋಷವನ್ನು ನೀವು ಪಡೆದುಕೊಂಡಿರ್ತೀರಿ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳುವಂಥ ರಕ್ಷಣೆ ಆನಂದ ಎಂಬುದಾಗಿ ಹೇಳುವಂಥದ್ದು ಅದೇ. ಯು ಫೀಲ್ ಎ ಇನ್ನರ್ ಪೀಸ್. ಒಂದು ಒಳಗೆ ನೀವು ಕಂಪ್ಲೀಟ್ ಆಗಿ ಎಲ್ಲವೂ ನಿಮ್ಮದು ಹೋಗಿ ಸಂಪೂರ್ಣವಾದಂಥ ಒಂದು ಲೈಟ್ ಆದ ಅನುಭವ, ಹಗುರವಾದಂಥ ಅನುಭವ ನಿಮ್ಮದಾಗುತ್ತದೆ. ಒಂದು ವೇಳೆ ಪಾಪಗಳಿಗೆ ಕ್ಷಮೆಯನ್ನು ಕೇಳದೆ ಹೋಗಿದ್ದರೆ ಪ್ರಿಯರೇ, ನಿಮ್ಮ ಅದ್ಭುತಗಳಿಗೆ ಮೊದಲನೇ ಕೀ ಏನು? ದೇವರ ಮುಂದೆ ಕ್ಷಮೆಯನ್ನು ಕೇಳುವಂಥದ್ದು. ಹಲ್ಲೆಲೂಯಾ. ಪಾಪಗಳಿಗೆ ಕ್ಷಮೆಯನ್ನು ಕೇಳಿರಿ. ನಮ್ಮ ದೇವರ ಮುಂದೆ ದೇವರೇ ಯಥಾರ್ಥವಾಗಿ ಹೇಳಿರಿ, ದೇವರೇ ನಾನೆಲ್ಲ ಪಾಪಗಳನ್ನು ಮಾಡಿದ್ದೇನೆ. ನಿಮಗೆ ನೆನಪಿಗೆ ಬರುವಂಥ ಎಲ್ಲ ಪಾಪಗಳನ್ನು ದೇವರ ಮುಂದೆ ಅರಿಕೆ, ದೇವರೇ ಈ ರೀತಿಯಾಗಿ ಮಾಡಿದ್ದೇನೆ, ಈ ರೀತಿಯಾದ ಸುಳ್ಳು ಹೇಳಿದ್ದೇನೆ, ಈ ರೀತಿಯಾಗಿ ನಾನು ವಂಚಿಸಿದ್ದೇನೆ, ದೇವರೇ ಕ್ಷಮಿಸು. ಪ್ರಿಯ ದೇವಜನರು, ಇದು ನಿಮ್ಮ ಮೊದಲನೆಯಾಗಿದೆ. ಹಲ್ಲೆಲೂಯಾ. ಮೊದಲನೆಯ ಹೆಜ್ಜೆ ಮೆಟ್ಟಿಲು ನಿಮ್ಮ ಆಶೀರ್ವಾದಕ್ಕಾಗಿದೆ. ಹಾಗಾಗಿ ದೇವರೆಂದಿಗೂ ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಭಾಸ್ಕರಣ್ಣ ಯಾವಾಗಲೂ ನಾವು ಮಿಷನ್ ಟ್ರಿಪ್ಪಿಗೆ ಹೋದಾಗ ಒಂದು ಸಾಕ್ಷಿ ಹೇಳೋದನ್ನು ಅವರದ ಸಾಕ್ಷಿ ನಾನೇ ಹೇಳ್ತೇನೆ ಇವತ್ತು. ಹಲ್ಲೆಲೂಯಾ. ಭಾಸ್ಕರಣ್ಣ ಅವರು ನಮ್ಮಲ್ಲೇ ಇಲ್ಲಿದ್ದರು. ಅವರ ಹೆಂಡತಿ ಮಕ್ಕಳೆಲ್ಲರೂ ಇಲ್ಲೇ ಇದ್ದರು. ಅವರಿಗೆ ಕೈ ಕಾಲೆಲ್ಲ ಬಹಳ ಅಲರ್ಜಿ, ತುಂಬ ಅಲರ್ಜಿ. ನಾನು ನೋಡಿದ್ದೇನೆ, ವಾಸನೆ ಬರುವಷ್ಟು ಅಲರ್ಜಿ. ಕೊಳೆತು ಹೋದಂಥ ಕಾಲುಗಳು ಕೈಗಳು ಅವರದಾಗಿತ್ತು. ಮುಖವೆಲ್ಲ ಅಲರ್ಜಿಯಿಂದ ತುಂಬಿ ಹೋಗಿತ್ತು. ಹಲ್ಲೆಲೂಯಾ. ಸಮಾಜದಲ್ಲಿ ಮುಖವನ್ನು ಎತ್ತಿ ನಡೆಯದಂಥ ಒಂದು ಪರಿಸ್ಥಿತಿ ಅವರದಾಗಿತ್ತು. ಹಲ್ಲೆಲೂಯಾ. ಸಭೆಗೆ ಬರ್ತಾ ಇದ್ರಂತೆ, ಎಲ್ಲ ಮಾಡ್ತಾ ಇದ್ರು. ಆದರೆ ಇಲ್ಲಿಂದ ಕೆಲಸಕ್ಕೆಂಬುದಾಗಿ ಹೋದರೆ ಮತ್ತೆ ಅವರ ಹಳೆಯ ಜೀವಿತವನ್ನೇ ರಿಪೀಟ್ ಮಾಡ್ತಾ ಇದ್ರಂತೆ. ಹಲ್ಲೆಲೂಯಾ. ಯಾವಾಗ ಅವರು ರಿಯಲೈಸ್ ಮಾಡಿಕೊಂಡ್ರು, ನನ್ನ ಆಶೀರ್ವಾದಕ್ಕೆ ನಾನೇ ತಡೆ, ನನ್ನ ಪಾಪಗಳೇ ತಡೆ ಎಂಬುದಾಗಿ ಯಾವಾಗ ರಿಯಲೈಸ್ ಮಾಡಿಕೊಂಡು ದೇವರ ಮುಂದೆ ಯಥಾರ್ಥವಾಗಿ ಕ್ಷಮೆ ಕೇಳಿದರು, ಅವರ ಸಾಕ್ಷಿ ಇದು. ಹಲ್ಲೆಲೂಯಾ. ಕ್ಷಮೆಯನ್ನು ಕೇಳಿದರು. ದೇವರು ಅವರ ಸ್ಕಿನ್ ಅಲರ್ಜಿ ಕಂಪ್ಲೀಟ್ ಆಗಿ ಅವರ ದೇಹವನ್ನು ಬಿಟ್ಟು ಹೋಗುವಾಗೆ ದೇವರು ಮಾಡಿದನು. ಹಲ್ಲೆಲೂಯಾ. ಎಲ್ಲ ಕಡೆ ಅವಮಾನವಾಗುವಂಥ ಪರಿಸ್ಥಿತಿಯಲ್ಲಿ ಅವ್ರು ಹೇಳ್ತಿದ್ರು, ನನ್ನ ಮಕ್ಕಳ ಮುಂದೆ ಸಹ ನಾನು ಊಟ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಎಂಬುದಾಗಿ. ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಅವರಿದ್ದರು. ಆದರೆ ಹಲ್ಲೆಲೂಯಾ, ಯಾವಾಗ ಅವರ ತಪ್ಪುಗಳನ್ನು ದೇವರ ಮುಂದೆ ಅರಿಕೆ ಮಾಡಿದ್ದು ಮಾತ್ರವಲ್ಲ, ಬಿಟ್ಟರು, ದೇವರು ಅವರಲ್ಲಿ ಸ್ವಸ್ಥತೆಯನ್ನು ಕೊಟ್ಟನು. ಹಲ್ಲೆಲೂಯಾ. ಇವತ್ತು ನಿಮಗೆ ಸ್ವಸ್ಥತೆ ಬೇಕಾಗಿದೆಯೋ, ನಿಮಗೆ ಆಶೀರ್ವಾದ ಬೇಕಾಗಿದೆ, ಮೊದಲನೇ ಮಾಡಿರಿ, ದೇವರ ಮುಂದೆ ತಪ್ಪುಗಳನ್ನು ಅರಿಕೆ ಮಾಡಿ. ಹಲ್ಲೆಲೂಯಾ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ. ಸಮಯವಾಯಿತು, ನಾನು ಇಲ್ಲಿಗೆ ಮುಗಿಸ್ತೇನೆ. ದೇವರ ಚಿತ್ತವಾದರೆ ಬರುವಾರ ಇದನ್ನೇ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ. ಮೊದಲನೇ ಹೆಜ್ಜೆ ಏನು? ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ದೇವರ ಅದ್ಭುತಗಳನ್ನು ಹೊಂದಿಕೊಳ್ಳಲು ನಮ್ಮನ್ನು ನಾವೇ ದೇವರ ಮುಂದೆ ತೆರೆಯಬೇಕು. ಹಲ್ಲೆಲೂಯಾ. ನಮ್ಮ ದೇವರು ಪರಿಶುದ್ಧನಾದ ದೇವರು, ಅದಕ್ಕೋಸ್ಕರ ನಾವು ಪಾಪಗಳನ್ನು ಅರಿಕೆ ಮಾಡಬೇಕು. ನಮ್ಮ ದೇವರು ಅತೀ ಪರಿಶುದ್ಧನಾದ ದೇವರು, ಹಾಗಾಗಿ ನಾವು ಪಾಪಗಳನ್ನು ಅರಿಕೆ ಮಾಡಬೇಕು. ಪಾಪವು ನಮ್ಮಲ್ಲಿದ್ದರೆ ನಾವು ಸೋಲಲ್ಲೇ ಇರುತ್ತೇವೆ, ಸಮಸ್ಯೆಗಳಲ್ಲಿರುತ್ತೇವೆ, ಬಾಧೆಗಳಲ್ಲಿರುತ್ತೇವೆ. ನಮ್ಮಲ್ಲಿ ಏನಾಗುವುದಿಲ್ಲ, ಪ್ರೋಗ್ರೆಸ್ ಇರುವುದಿಲ್ಲ. ನಮ್ಮ ಲೈಫಲ್ಲಿ ಏಳಿಗೆಯನ್ನು ನಾವು ಕಾಣುವುದಿಲ್ಲ. ಮಾಡಿದ್ದನ್ನೇ ಮಾಡುತ್ತಾ ಇರುವಂಥದ್ದು, ಗುಣಗುಟ್ಟುವಂಥದ್ದು, ಬೈಯುವಂಥದ್ದು, ಹಲ್ಲೆಲೂಯಾ, ಅಪನಂಬಿಕೆ, ಇದೆಲ್ಲವೂ ನಮ್ಮಲ್ಲಿದ್ದರೆ ನಾವೇನು ಮಾಡಲಿಕ್ಕೆ,
ದೇವರಲ್ಲಿ ಪ್ರೋಗ್ರೆಸ್ಸನ್ನು ಕಾಣುವುದಿಲ್ಲ, ದೇವರ ಆಶೀರ್ವಾದ ನಮ್ಮ ಮುಖಾಂತರ ಕೆಲಸವನ್ನು ಮಾಡುವುದಿಲ್ಲ. ಹಾಗಾಗಿ ದೇವರಿಗೋಸ್ಕರ ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿ ಶರಣಾಗಿ ದೇವರ ಮುಂದೆ ಕ್ಷಮೆಯನ್ನು ಕೇಳಿರಿ. ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕಾಣುತ್ತೀರಿ. ಇದು ಮೊದಲ ಹೆಜ್ಜೆ. ಒಂದು ಉಳಿದಿನ ಹೆಜ್ಜೆಗಳನ್ನೆಲ್ಲ ಮತ್ತೆ ನಾನು ಬರುವ ಭಾನುವಾರ ದೇವರ ಚಿತ್ತವಾದ ನಾನು ಹೇಳುವನಾಗಿದ್ದೇನೆ. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಮಯದಲ್ಲಿ ನಮ್ಮ ಸಭೆ ಹಿರಿಯರಾಗಿರುವಂಥ ಭಾಸ್ಕರ್ ಅವರು ನಮ್ಮನ್ನು ಅನೌನ್ಸ್ಮೆಂಟಲ್ಲಿ ನಡೆಸುವರಾಗಿದ್ದಾರೆ.